ಕೊಡಗಲ್ಲಿ ಜಮ್ಮ ಲ್ಯಾಂಡ್ ಬಗ್ಗೆ ಇದು ಏನು ಜಮ್ಮ ಕಾಂಟ್ರವರ್ಸಿಗಳು ನಮ್ಮ ಜಿಲ್ಲೆಯವರಿಗೆ ಈ ವಿಷಯ ಅರ್ಥ ಆಗುತ್ತೆ. ಬಾಕಿ ಜಿಲ್ಲೆಯವ್ರಿಗೆ ಅರ್ಥ ಆಗದಿದ್ರು ಕೂಡ ಜಮ್ಮ ಲ್ಯಾಂಡ್ ಇದು ಡಾಕ್ಯುಮೆಂಟೇಶನ್ ಇಶ್ಯೂ ಇರ್ಬೋದು ಅಥವಾ ಯಾರ ಹತ್ರ ಹೋಲ್ಡಿಂಗ್ ಇದೆ ಅವರಿಗೆ ಸಂಪೂರ್ಣ RTC ಬರುವಂಥದ್ರ ಬಗ್ಗೆ ಏನೋ ಒಂದು ಮಸೂದೆ ಮಂಡನೆ ಆಗ್ತದೆ ಅಂತ ಚರ್ಚೆ ಇದೆ. ಬ್ರೀಫ್ ಆಗಿ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಅದೇ ಈಗ ಅದು ಈ ಕೆಲವು ಪಾರಂಪರಿಕವಾಗಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ರೆಗ್ಯುಲೇಷನ್ಸ್ನಲ್ಲಿದ್ದಂಥ ಕಂದಾಯ ವ್ಯವಸ್ಥೆ ಮುಂದುವರ್ಕೊಂಡು ಬಂದ್ಬಿಟ್ಟಿದೆ. ಈಗ ಒಂದು ಜಮೀನಲ್ಲಿ ಪಟ್ಟೆದಾರನ ಹೆಸರಿರ್ತದೆ, ಆಮೇಲೆ 50 ಜನ ಪಟ್ಟೆದಾರ ಕುಟುಂಬಸ್ಥದ 53 ಜನ ಹೆಸರಿರ್ತದೆ. ಆ ಜಮೀನು ಎಷ್ಟಿರುತ್ತೆ ಅಂದರೆ 4 ಎಕರೆ ಇರುತ್ತೆ, 2 ಎಕರೆ ಇರುತ್ತೆ, 3 ಎಕರೆ, 5 ಎಕರೆ ಇರ್ತದೆ. ಈ 100 ಜನಕ್ಕೆ ಅದನ್ನು ಪಾಲ ಮಾಡೋಕ್ಕಾಗೋದಿಲ್ಲ, ಅದು ಪಾಲಾಗಿರೋದಿಲ್ಲ. ಯಾರಿಗೆ ಅದು ಪಾಲಾಗಿ ಹಕ್ಕು ಹೋಗಿರ್ತದೆ ಅವ್ರ ಹೆಸರಿಗೆ ಬಂದೇ ಇಲ್ಲ. ಯಾರು ಉಳುಮೆ ಮಾಡ್ತಾನೆ ಅವ್ರ ಹೆಸರಿಲ್ಲ. ಅವ್ರ ಹೆಸರಿಗೆ ಬರಬೇಕು ಅಂತ ಹೇಳೋದಕ್ಕೆ ಒಂದು ಕಾನೂನು ತಿದ್ದುಪಡಿ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಆ ಕಾನೂನು ತಿದ್ದುಪಡಿ ಮಾಡ್ತೀನಿ ಅಂತ ಕೃಷ್ಣ ಬೈರೇಗೌಡರು ಮೊನ್ನೆ ಸಚಿವರು ಒಪ್ಕೊಂಡ್ರು. ಅವ್ರ ಊರಿನಲ್ಲಿ ಕೊಡಗಿಗೆ ಬಂದಾಗ ಕೂಡ ಅದನ್ನೆಲ್ಲ ವಿಚಾರ ಮಾಡಿ ಫೈನಲಿ ಹಿ ಅಗ್ರೀಡ್. ಅವರು ತುಂಬಾ ಪ್ರಾಮಾಣಿಕವಾಗಿ ಸಹಾಯನೂ ಮಾಡಿದ್ರು. ಈ ಮಸೂದೆ ಬರೋ ದಿವಸ ಅವರು GST ಮೀಟಿಂಗ್ ಹೋಗ್ಬಿಟ್ಟಿದ್ರು ಡೆಲ್ಲಿನಲ್ಲಿ. ಮಸೂದೆಯನ್ನ ತರ್ತೀವಿ ಅಂತ ಹೇಳಿ ನಾವು ಶೇರ್ ಮಾಡ್ಕೊಂಡಿದ್ದಂಥ ಮಸೂದೆ ಒಂದು, ಅಧಿಕಾರಿಗಳು ತಂದಂತ ಮಸೂದೆನೇ ಬೇರೆ, ಕಂಪ್ಲೀಟ್ ಆಗಿ ತದ್ವಿರುದ್ಧವಾಗಿತ್ತು. ಜಾಯಿಂಟ್ ಫ್ಯಾಮಿಲಿ ಆಗಿ ಜಾಯಿಂಟ್ ಆಗಿ ಇರೋ ವ್ಯವಸ್ಥೆಗೆ ಪೂರಕವಾಗಿತ್ತು. ಯಾವ್ದು ನಾವು ಬೇಡ ಅಂತ ಇದೀವಿ ಅದಕ್ಕೇನೆ ಪೂರಕವಾದಂತ ತಿದ್ದುಪಡಿ ತಂದ್ರು. ಉದ್ದೇಶಪೂರ್ವಕವಾಗಿ ಮಾಡಿದ್ರು, ತಿಳುವಳಿಕೆ ಇಲ್ಲದೆ ಮಾಡಿದ್ರು, ಗೊತ್ತಿಲ್ಲ ನನಗೆ. ಅಂದ್ರೆ ಬಹಳ ಒಂದು ಇಲಾಖೆಯನ್ನು ಒಂದು MLA ಕೂಡ ಅಷ್ಟು ಕ್ಲೋಸ್ ಆಗಿ ಗಮನಿಸಬೇಕು. ಅದರ್ವೈಸ್ ಆ ಮಸೂದೆ ಪಾಸ್ ಆಗಿರೋ ತೊಂದರೆ ಆಗಿರೋದು. ಪಾಸ್ ಆಗ್ಬಿಡೋದು. ನಾನು ನೋಡಿದಿಲ್ಲ ಅಂದ್ರೆ, ನಾನು ನೋಡಿದ್ಮ್ಯಾಗ ಈಗ ನೀವು ಹಲವಾರು ಬಾರಿ ನಾನು ಕೇಳಿದ್ವಿ, ನಾನೊಂದ್ಸತಿ ನಿಮ್ಗೆ ಮನ್ಸಿಗೆ ನೋವಾಗಿ ಮತ್ತೆ ವಕೀಲನಾಗಿ ಆ ಅದು ನೋಡಿದಾಗ ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾಕಂದ್ರೆ ಇದು 45 ವರ್ಷದ ಹೋರಾಟ. People who are getting paid to do their job, I mean, we don't know why they did it. But anyway, then immediately ನಾನು ಮಂತ್ರಿಗಳಿಗೆ ಫೋನ್ ಮಾಡಿದೆ. ಅವರು ಸಿಟ್ಟು ಬಂತು ಸರ್ ಅವಾಗ, because your dad had fought for Jammal and ಅದು ಹಿಸ್ಟರಿ. Who has not fought for it? KG ಬೋಪಯ್ಯ ಅವರು ಕೂಡ ಸುಮಾರು, ಬೋಪಯ್ಯನವರು, ರಂಜನ್ ಅಪ್ಪಚ್ನವರು, ಅರುಣ್ ಮಾಚಯ್ಯನವರು, MC ನಾಣಯ್ಯನವರು, AK ಸುಬ್ಬಯ್ಯನವರು, every single political leader they have one common vision. It is with regard to this Jamma issue, because it covers across all sections of the society. If you are carrying the legacy of the district forward with this. In fact, ನಾನು ಈ ಸಭೆಯಲ್ಲಿ ನಿನ್ನೆ ಭಾಗವಹಿಸೋಕ್ಕಿಂತ ಮೊದಲು ಬೋಪಯ್ಯನವ್ರ ಹತ್ರ ಚರ್ಚೆ ಮಾಡಿದೆ, ದೂರವಾಣಿ ಮೂಲಕ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಹೌದು ಮಾಡೋಣ, ಅದು ಸರಿ ಇದೆ, ನಾನು ಮಾತಾಡ್ತೀನಿ ಅಶ್ವಥ್ ನಾರಾಯಣ್ ಅವ್ರ ಹತ್ರ ಅಂತ ಹೇಳಿದ್ರು. ಸೊ ಅವರು ಅಶ್ವಥ್ ನಾರಾಯಣರವರು, ಅರವಿಂದ್ ಬೆಲ್ಲದ್ರವರು, ಕೃಷ್ಣಪ್ಪನವರು ಎಲ್ಲ BJP and JDS MLAs, ನಮ್ಮ ಡಾಕ್ಟರ್ ಶ್ರೀನಿವಾಸು, ಭೀಮಣ್ಣ ನಾಯ್ಕು, ನಾನು ಎಲ್ಲ ಸದಸ್ಯರು ಭಾಗವಹಿಸಿದ್ವಿ. ಎಲ್ಲರೂ ಯುನಾನಿಮಸ್ಲಿ ಹ್ಯಾವ್ ಅಗ್ರೀಡ್ ಆನ್ ಪರ್ಟಿಕ್ಯುಲರ್ ವೇ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಆ ಡ್ರಾಫ್ಟ್ನ ಮುಂದಕ್ಕೆ ತರ್ತೀವಿ 27ನೇ ತಾರೀಕು ಮೀಟಿಂಗ್ಗೆ ಅಂತ ಒಪ್ಕೊಂಡು ಹೋಗಿದ್ದಾರೆ ಅಧಿಕಾರಿ. ಮತ್ತೇನು ಮಾಡ್ತಾರೆ ಗೊತ್ತಿಲ್ಲ. ಅವತ್ತು ಭಾಳ ನನಗೆ ಡಿಸ್ಟರ್ಬ್ ಆಯಿತು, ಭಾಳ ಅಂದರೆ ಭಾಳ. ನನ್ನ ಭಾಳ ದೊಡ್ಡ ಮೆಸೇಜ್ ಕೂಡ ಸಚಿವರಿಗಾಗ್ತೆ. ಬಟ್ ಏನಂತ ಹೇಳಿದ್ರೆ ಅವ್ರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಎಫರ್ಟ್ಸ್ ಇದೆ ಇದರಲ್ಲಿ. ನಾನು ಇದನ್ನು ಬಗೆಹರಿಸಿದ ಮೇಲೆ, ಈ ತಿದ್ದುಪಡಿ ಆಗಿದ ಮೇಲಿಂದ ಮುಂದಕ್ಕೆ ಏನು ಮಾಡಬೇಕು ರೂಲ್ಸ್ ಅಂತೆಲ್ಲ ಚಿಂತನೆ ಮಾಡಿಬಿಟ್ಟಿದ್ದೆ ನಾನು. ಇದು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು, ಆಮೇಲೆ ಹೌ ವಿ ಮಸ್ಟ್ ಡೂ ಇಟ್ ಆಸ್ ಇದು ಅಂತ ಹೇಳುವಂಥದ್ದೆಲ್ಲ ವಿಜುವಲೈಸ್ಡ್. ಬೆಳಿಗ್ಗೆ ಹೋಗಿ ನೋಡ್ತೀನಿ, ಬಟ್ 12 o'clockಗೆ ಈ ಥರ ಬಂದ್ಬಿಟ್ಟಿದೆ ಮಸೂದೆ. ನಾನು ತಕ್ಷಣ ಫೋನ್ ಮಾಡಿ ಅವರಾಯಿತು ಇಲ್ಲ ಬೇಡ ಇದನ್ನು ಸೆಲೆಕ್ಟ್ ಕಮಿಟಿಗೆ ಹಾಕೋಣ ಅಂತ ಹೇಳಿದ್ರು. ಮಾನ್ಯ ಕಾನೂನು ಸಚಿವರು ಎದ್ದಿದ ತಕ್ಷಣ ಪುನಃ ನಾನು ಹೇಳಿದೆ ನಾನು ಮಾತಾಡಲೇಬೇಕು ಅಂತ. ನಿನ್ನೆ ಸ್ಪೋಕನ್ ತಾವು ನೋಡಿರ್ತೀವಿ ನಾನು ಮಾತಾಡಿದ್ದು. ಇದೇನು ಉದ್ದೇಶ, ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲ ನಿನ್ನೆ 1830ನೇ ಇಸ್ವಿಯಿಂದ ಹಿಡಿದು 2025ರ ಇಸ್ವಿವರೆಗೂ ಜಮ್ಮ ಬಾಣೆ ಮತ್ತು ಈ ಲ್ಯಾಂಡ್ ಹೋಲ್ಡಿಂಗ್ಸ್ ಎಲ್ಲದರ ಇತಿಹಾಸವನ್ನು ಸೆಲೆಕ್ಟ್ ಕಮಿಟಿ ಮುಂದೆ ನಾನು ನಿನ್ನೆ ಮಾತಾಡಿದ್ದೀನಿ. ಎವ್ರಿಥಿಂಗ್ ಹಿಸ್ಟಾರಿಕಲಿ, ವಾಟ್ ಈಸ್ ದ ರೈಟ್, ವಾಟ್ ಈಸ್ ದ ರೆವಿನ್ಯೂ ಇಶ್ಯೂಸ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಸ್ಕಸ್ ಥ್ರೆಡ್ ಬೈ. We have all come to some unanimity. You are sure that ಈ ಗವರ್ಮೆಂಟ್ ಅಲ್ಲಿ ಇದಕ್ಕೊಂದು ಪರ್ಮನೆಂಟ್ ಲಾಜಿಕಲ್ ಕನ್ಕ್ಲೂಷನ್ ಬರುತ್ತೆ? ಮತ್ತೆ ಸಚಿವರು ಕೂಡ ಜೊತೆಗಿದ್ದಾರೆ. ಆದರೆ ಈಗ ಮತ್ತೆ ಮುಂದೆ 27ನೇ ತಾರೀಕು ಡ್ರಾಫ್ಟ್ ಯಾವ ಥರ ತರ್ತಾರೆ ಅಂತ ನೋಡಿ ಬಹುಶಃ ಬೆಳಗಾಂ ಅಧಿವೇಶನದಲ್ಲಿ ಇದು